ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ಶರೀರ ಮಾಧ್ಯಂ ಕಲು ಧರ್ಮ ಸಾಧನಂ ಎಂದಿದ್ದಾನೆ ಮಹಾಕವಿ ಕಾಳಿದಾಸ. ಇಂತಹ ಮುಕ್ತಿಗೆ ಸಾಧನವಾದ ಈ ಶರೀರವನ್ನು ಸತ್ತ ಮೇಲೆ ಕೆಲವರು ಸುಡ್ತಾರೆ, ಕೆಲವರು ಹೂಳ್ತಾರೆ, ಕೆಲವರು ಪಾರ್ಸಿಗಳಾದರೆ ಶರೀರವನ್ನು ತುಂಡರಿಸಿ ರಾಬಂಧುಗಳಿಗೆ ಅಂದರೆ ಹದ್ದುಗಳಿಗೆ ಆಹಾರವಾಗಿ ನೀಡ್ತಾರೆ. ಇಂತಹ ಈ ಶರೀರ ಬದುಕಿದ್ದಾಗ 10 ಹಲವು ಸೋಜಿಗಗಳ ಆಗರ ಎಂಬುದೇ ನಮಗೆ ತಿಳಿದಿಲ್ಲ ಕಣ್ರಿ. ನಮ್ಮ ಕಣ್ಣಿಗೆ ಗೋಚರಿಸದ ಎಷ್ಟೋ ಪರೋಪಕಾರಿ ಜೀವಿಗಳು ನಮ್ಮ ಶರೀರದಲ್ಲಿ ವಾಸಿಸ್ತವೆ ಅಂತಂದರೆ ನಂಬಲಿಕ್ಕೆ ಸಾಧ್ಯವೇ? ಇವುಗಳನ್ನೇ ಮೈಕ್ರೋಬ್ಸ್ ಅಂತಾರೆ. ನಮ್ಮ ಶರೀರದಲ್ಲಿ ಇಂತಹ ಎಷ್ಟೋ ಕೋಟ್ಯಾಂತರ ಮೈಕ್ರೋಬ್ಸ್ಗಳಿವೆ. ಅವುಗಳನ್ನು ಟೈನಿಯೆಸ್ಟ್ ಲಿವಿಂಗ್ ಬೀಯಿಂಗ್ಸ್ ಅಂತಾರೆ. ಅಂತಹ ಟೈನಿಯೆಸ್ಟ್ ಲಿವಿಂಗ್ ಬೀಯಿಂಗ್ಸ್ಗೆ ನಮ್ಮ ಶರೀರ ಆಶ್ರಯ ಕೊಡ್ತದೆ. ಈ ಸೂಕ್ಷ್ಮ ಜೀವಿಗಳು ನಮ್ಮಲ್ಲೇ ಇದ್ದುಕೊಂಡು, ನಮ್ಮ ಶರೀರದಲ್ಲಿ ಇದ್ದುಕೊಂಡು ನಮ್ಮ ಜೊತೆ ಬದುಕ್ತವೆ, ನಮ್ಮ ಜೊತೆ ವಾಸಿಸ್ತವೆ. ನಮ್ಮ ಕಣ್ಣುಗಳಲ್ಲಿ ಇರ್ತವೆ, ನಮ್ಮ ಮೂಗಲ್ಲಿ, ನಮ್ಮ ಬಾಯಲ್ಲಿ, ನಮ್ಮ ಚರ್ಮದಲ್ಲಿ, ತಲೆಯಲ್ಲಿ, ಹೊಟ್ಟೆಯಲ್ಲಿ, ರಕ್ತದಲ್ಲಿ, ಎಲ್ಲೆಂದರಲ್ಲಿ ಬದುಕ್ತವೆ ಕಣ್ರಿ. ಚೋದ್ಯವೇನಂತಂದರೆ ಅವುಗಳು ನಮ್ಮ ಅರಿವಿಗೆ ಬರೋದಿಲ್ಲ, ಕಣ್ಣಿಗೆ ಕಾಣೋದೂ ಇಲ್ಲ. ಸತ್ಯ ಸಂಗತಿ ಏನಪ್ಪ ಅಂತಂದರೆ, ಈ ಸೂಕ್ಷ್ಮಾಣು ಜೀವಿಗಳೇ ನಮ್ಮ ನಿಜವಾದ ಬಂಧು ಬಳಗದವರು, ಹಿತೈಷಿಗಳು, ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೋದು. ಇವುಗಳೆಲ್ಲ ಸೇರಿ ಮೈಕ್ರೋಸ್ಕೋಪಿನಲ್ಲಿ ನೋಡಿದ್ರೆ ನಮಗೆ ಮತಿಭ್ರಮಣೆ ಆಗ್ತದೆ ಕಣ್ರಿ. ಏನೋ ನನ್ನ ಶರೀರದಲ್ಲಿ ನನಗೇ ಗೊತ್ತಿಲ್ಲದ ಇಷ್ಟೊಂದು ಜೀವರಾಶಿಗಳಿವೆಯೇ ಅಂತ ನೀವು ಆಶ್ಚರ್ಯಕ್ಕೊಳಗಾಗ್ತೀರಿ. ಪರೋಪಕಾರಂ ಇದಂ ಶರೀರಂ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಸೂಕ್ಷ್ಮ ಜೀವಿಗಳು ನಮ್ಮ ಶರೀರವನ್ನು ಪೋಷಿಸ್ತಾ ರಕ್ಷಿಸ್ತಾ ಇರ್ತವೆ. ಈ ಸೂಕ್ಷ್ಮ ಪ್ರಭೇದಗಳಲ್ಲಿ ಬ್ಯಾಕ್ಟೀರಿಯಾ ಇದೆ, ಫಂಗಿ ಇದೆ, ವೈರಸ್ ಇದೆ, ಹೀಗೆ ಎಷ್ಟೋ ರೀತಿ ಅವುಗಳ ಸಂತತಿ, ಅವುಗಳ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮರಿಮಕ್ಕಳು ನಮಗಾಗಿ ಹಗಲಿರುಳು ನಮ್ಮ ಶರೀರದಲ್ಲಿ ದುಡಿತಾ ಇರ್ತವೆ. ಈ ರೈತ ಮಿತ್ರ ಎರೆಹುಳು ಇದೆಯಲ್ಲ, ಹಾಗೆ ನಮ್ಮ ಶರೀರವೇ ಈ ಇಡೀ ಸಂತತಿಗೆ ಆಶ್ರಯ. ನಿಮಗೊಂದು ಆಶ್ಚರ್ಯ ಆಗ್ಬೋದು, ಇವುಗಳ ಸಂಖ್ಯೆ ಎಷ್ಟಿರ್ತದೆ ಅಂತಂದರೆ, ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ಲೆಕ್ಕ ಹಾಕಿದರೆ ಎಷ್ಟು ಬರ್ತಾವೋ ಅಷ್ಟೇ ಸಂಖ್ಯೆಗೆ ಸಮವಾಗಿ ಇವು ನಮ್ಮೊಳಗಡೆ ಇವೆ ಅನ್ನೋದೇ ಸೋಜಿಗದ ಸಂಗತಿ. ಈ ಬ್ಯಾಕ್ಟೀರಿಯಾಗಳು ನಾವು ತಿಂದ ಆಹಾರವನ್ನು ಜೀರ್ಣಿಸೋದು, ನ್ಯೂಟ್ರಿಯೆಂಟ್ಸನ್ನು ಅಬ್ಸರ್ವ್ ಮಾಡೋದು, ಹಾಗೆ ನಮಗೆ ಜೀವಹಾನಿ ಎಸಗುವ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಗಳನ್ನು ನಾಶ ಮಾಡಿ ಆ ಮೂಲಕ ನಮಗೆ ಉಪಕಾರ ಮಾಡ್ತವೆ. ವಿಟಮಿನ್ಸನ್ನು, ಪ್ರೋಟೀನ್ಸನ್ನು ಉತ್ಪತ್ತಿ ಮಾಡ್ತವೆ. ಇನ್ನು ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗಾಗಿರಬೇಕು ಅಂತಂದರೆ ಅದಕ್ಕೆ ಹೆಚ್ಚು ಇವು ಕಾಂಟ್ರಿಬ್ಯೂಟ್ ಮಾಡ್ತವೆ. ಇನ್ಫೆಕ್ಷನ್ ಜೊತೆ ಫೈಟ್ ಮಾಡ್ತವೆ. ನಮ್ಮ ಹೊಟ್ಟೆಯಲ್ಲಿ ಸುಮಾರು 1000 ಜಾತಿ ಇಂತಹ ಪ್ರಭೇದಗಳಿರ್ತವೆ. ಬಾಯಿಯಲ್ಲಿ 700 ಜಾತಿಯ ಪ್ರಭೇದಗಳಿರ್ತವೆ. ನಮ್ಮ ಇಡೀ ಶರೀರವನ್ನು ಆವರಿಸಿರ್ತಕ್ಕಂಥ ಈ ಮೈಕ್ರೋಬ್ಸನ್ನು ಏನಾದರೂ ಲೆಕ್ಕ ಮಾಡಿದರೆ ಸುಮಾರು 100 ಟ್ರಿಲಿಯನ್ ಅಷ್ಟಿರ್ತವೆ. ಅವುಗಳ ತೂಕ ಸರಿಸುಮಾರು 1.25 kg ಇವುಗಳ ತೂಕ ಬರ್ತದೆ. ಹಳ್ಳಿಗಾಡಿನ ಜನ ಈ ಜೀವರಾಶಿಗಳನ್ನು ಹೆಚ್ಚಾಗಿ ಡಿಸ್ಟರ್ಬ್ ಮಾಡೋದಿಲ್ಲ. ನಗರವಾಸಿಗಳು ಹೈಜೀನ್ ಹೆಸರಲ್ಲಿ ಪದೇ ಪದೇ ಕೈ ತೊಳೆಯೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಬಿಸ್ಲೇರಿ ಕುಡಿಯೋದು, ಆ ಮೂಲಕ ಸಹಜವಾಗಿ ನಮಗೇನು ಸಿಗಬೇಕಾಗಿತ್ತು ಈ ಸೂಕ್ಷ್ಮಾಣು ಜೀವಿಗಳು ಅವುಗಳಿಂದ ವಂಚಿತರಾಗ್ತಾರೆ, ದೂರ ಆಗ್ತಾರೆ. ಅದಕ್ಕೆ ನಗರವಾಸಿಗಳ ರೋಗ ನಿರೋಧಕ ಶಕ್ತಿ ಹಳ್ಳಿವಾಸಿಗಳಿಗಿಂತ ಕಮ್ಮಿ ಇರ್ತದೆ, ಕುಗ್ಗಿರ್ತದೆ, ಅವರು ರೋಗಗಳ ಗೂಡಾಗ್ತಾರೆ ಅನ್ನೋದು ಸರ್ವೇ ಸಾಮಾನ್ಯ ಸಂಗತಿ. ಮನುಷ್ಯ ಪ್ರಕೃತಿಯ ಜೊತೆ ಬದುಕಬೇಕು. ಸಾಕು ಪ್ರಾಣಿಗಳ, ಗಿಡಮರಗಳ, ಪಶು ಪಕ್ಷಿಗಳ ಜೊತೆ ಬದುಕೋದನ್ನು ರೂಢಿ ಮಾಡ್ಕೋಬೇಕು. ಆಗ ಮೈಕ್ರೋಬ್ಸು ಸ್ಟ್ರಾಂಗ್ ಆಗ್ತವೆ, ನಾವು ಆರೋಗ್ಯವಾಗಿರ್ತೀವಿ. ಈ ನಗರವಾಸಿಗಳು ಏನು ಮಾಡೋದು, ಅವರು ಅಟ್ಲೀಸ್ಟ್ ವಾರದಲ್ಲಿ 1-2 ದಿವಸ ಆದರೂ ಕೂಡ ಹಳ್ಳಿ ಕಡೆ ಹೋಗಿ ಮಣ್ಣಿನಲ್ಲಿ ಆಟ ಆಡಿ, ಅಲ್ಲಿ ನೀರನ್ನು ಕುಡೀರಿ, ಅಲ್ಲಿನ ಗಾಳಿ ಸೇವಿಸಿ, ಅಲ್ಲೇ ಸಿಗುವ ಆಹಾರವನ್ನು ತಯಾರು ಮಾಡಿಕೊಂಡು ತಿನ್ನಿ. ಪ್ರಕೃತಿಗೆ ಎಕ್ಸ್ಪೋಸ್ ಆಗಿ, ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಗಿ, ಮೈಯೊಡ್ಡಿ, ರೈತರ ಜೊತೆ ಬೆರೀರಿ, ಅವ್ರ ಜೊತೆ ಸಂವಾದ ಮಾಡಿ, ಸಾಧ್ಯವಾದರೆ ಅವ್ರ ಜೊತೆ ಸ್ವಲ್ಪ ಹೊತ್ತು ದುಡೀರಿ, ದಣೀರಿ, ಅವ್ರ ಜೊತೆ ಉಣ್ರಿ. ಸ್ವಲ್ಪ ಗಮನಿಸಿ ನೋಡಿ, ನಿಮ್ಮ ಜೀವನದಲ್ಲಿ ನಿಮ್ಮ ಮುತ್ತಜ್ಜಿಯಷ್ಟು ಗಟ್ಟಿಯಾಗಿ ನಿಮ್ಮ ಅಜ್ಜಿ ಇರೋಲ್ಲ, ನಿಮ್ಮ ಅಜ್ಜಿಯಷ್ಟು ಗಟ್ಟಿಯಾಗಿ ನಿಮ್ಮ ತಾಯಿ ಇರಲ್ಲ.
ನಿಮ್ಮ ತಾಯಿಯಷ್ಟು ಗಟ್ಟಿಯಾಗಿ ನೀವಿರಲ್ಲ, ನಿಮ್ಮಷ್ಟು ಗಟ್ಟಿಯಾಗಿ ನಿಮ್ಮ ಮಕ್ಕಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕಾರಣ ಏನಪ್ಪ ಅಂತಂದರೆ, ಓವರ್ ಹೈಜೀನ್ ಹೆಸರಲ್ಲಿ ಪ್ರಕೃತಿ ಸಹಜ ಜೀವನದಿಂದ ದೂರವಾಗಿತ್ತು. ನೀವು ಮತ್ತೆ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಹಳ್ಳಿಯವರ ಥರ ಜೀವನ ಮಾಡೋದನ್ನು ಸ್ವಲ್ಪವಾದರೂ ರೂಢಿಸ್ಕೊಳ್ಳಿ. ಈ ಟಿಶ್ಯೂ ಸ್ಯಾನಿಟೈಸರ್ಗಳು ನಿಮ್ಮ ಆರೋಗ್ಯವನ್ನು ವೃದ್ಧಿಸಲಾರುವೋ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ಮಕ್ಕಳು ಮಳೆಯಲ್ಲಿ ನೆನಿಬೇಕು, ಮಣ್ಣಲ್ಲಿ ಆಟ ಆಡಬೇಕು ಅಂತ ಕಿವಿಮಾತು ಹೇಳ್ತಾ ನಿಮಗೆ ಶುಭವಾಗಲಿ ಅಂತ ಬಯಸ್ತಾ, ನಿಮ್ಮವನೇ ಆದ ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ ಮಾಡುವ ಧನ್ಯವಾದಗಳು.